ಎಲ್ಲ ನನ್ನ ಬಿ ಎಲ್ ಒ ಹಾಗೂ ಬಿ ಎಲ್ ಒ ಸೂಪರ್ವೈಸರ್ ಮಿತ್ರರಿಗೆ ನಮಸ್ಕಾರ. ನಾವು ಈ ಒಂದು ವಿಡಿಯೋದಲ್ಲಿ ಡಿ ಎಸ್ ಸಿ ಆ್ಯಂಡ್ ಪಿ ಎಸ್ ಸಿ ಅಂದರೆ ಏನು, ಅವುಗಳನ್ನು ಹೇಗೆ ಪರಿಶೀಲನೆ ಮಾಡೋದು, ಆಮೇಲೆ ಮತದಾರ ಪಟ್ಟಿ ಪರಿಷ್ಕರಣೆಯಲ್ಲಿ ಡಿ ಎಸ್ ಸಿ ಆಮೇಲೆ ಪಿ ಎಸ್ ಸಿಗಳ ಪಾತ್ರ ಬಹುಮುಖ್ಯವಾಗಿರುತ್ತದೆ. ಹಾಗಾಗಿ ಪ್ರತಿಯೊಬ್ಬ ಬಿ ಎಲ್ ಒರವರು ಹಾಗೂ ಬಿ ಎಲ್ ಒ ಸೂಪರ್ವೈಸರ್ಗಳು ಈ ಡಿ ಎಸ್ ಸಿ ಪಿ ಎಸ್ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳಬೇಕಾಗಿರುತ್ತದೆ. ಇದರಿಂದ ಡುಪ್ಲಿಕೇಟ್ ಫೇಕ್ ವೋಟರ್ಸ್ ಏನಿದ್ದಾರೆ ಅವರನ್ನು ಗುರುತಿಸಿ ಡಿಲೀಟ್ ಮಾಡಲು ಸಹಾಯವಾಗುತ್ತದೆ. ಹಾಗಾದರೆ ಬನ್ನಿ ಈ ಡಿ ಎಸ್ ಸಿ ಪಿ ಎಸ್ ಸಿ ಬಗ್ಗೆ ಸಂಪೂರ್ಣ ಮಾಹಿತಿ ತಿಳಿದುಕೊಳ್ಳೋಣ. ಭಾರತ ಚುನಾವಣಾ ಆಯೋಗವು ಮತದಾರ ಪಟ್ಟಿಯಲ್ಲಿನ ದೋಷಗಳನ್ನು ಸರಿಪಡಿಸಲು, ಅಂದರೆ ನಕಲಿ ಅಥವಾ ಡುಪ್ಲಿಕೇಟ್ ಮತದಾರರನ್ನು ಒಂದೇ ಊರಿನಲ್ಲಿ ಅಥವಾ ಬೇರೆ ಬೇರೆ ಊರಿನಲ್ಲಿ ಒಂದಕ್ಕಿಂತ ಹೆಚ್ಚು ವೋಟರ್ ಐ ಡಿ ಹೊಂದಿರುವ ಮತದಾರರನ್ನು ತೆಗೆದುಹಾಕುವ ಉದ್ದೇಶದಿಂದ ಬಿ ಎಲ್ ಒರವರಿಂದ ಈ ಒಂದು ಡಿ ಎಸ್ ಸಿ ಆಮೇಲೆ ಪಿ ಎಸ್ ಸಿ ಕಾರ್ಯ ಅನ್ನೋದು ಮಾಡಿಸುತ್ತೆ ಪ್ರತಿ ವರ್ಷ. ಹಾಗಾದರೆ ಮೊದಲಿಗೆ ಈ ಡಿ ಎಸ್ ಸಿ ಅಂದರೆ ಏನು ಅನ್ನೋದು ನೋಡ್ಕೊಂಡು ಬರೋಣ. ಡಿ ಎಸ್ ಸಿ ಅಂದರೆ ಡೆಮೋಗ್ರಫಿಕ್ ಸಿಮಿಲರ್ ಎಂಟ್ರೀಸ್ ಅಂತ. ಅಂದರೆ ಇದರ ಅರ್ಥ ವೋಟರ್ ಐ ಡಿಯಲ್ಲಿ ಮತದಾರನ ಹೆಸರು, ಅವರ ಸಂಬಂಧಿಕರ ಹೆಸರು, ವಯಸ್ಸು, ಲಿಂಗ, ಈ 4 ಏನು ಅಂಶ ಇದ್ದಾವೆ ಇವು ಸಂಪೂರ್ಣವಾಗಿ 100% ಮ್ಯಾಚಿಂಗ್ ಇರಬೇಕು. ಅದರಲ್ಲಿ ಏನೂ ವ್ಯತ್ಯಾಸ ಇರಬಾರ್ದು. ಒಂದು ಇನಿಷಿಯಲ್ ವ್ಯತ್ಯಾಸ ಆದರೂ ಅದು ಪಿ ಎಸ್ ಸಿಗೆ ಹೋಗುತ್ತೆ, ಡಿ ಎಸ್ ಸಿಗೆ ಬರಲ್ಲ. ಹಾಗಾಗಿ ಡಿ ಎಸ್ ಸಿ ಅಂದರೆ ಮತದಾರನ ಹೆಸರು, ಸಂಬಂಧಿಕರ ಹೆಸರು, ವಯಸ್ಸು ಮತ್ತು ಲಿಂಗ, ಈ 4 ಅಂಶಗಳು ಏನಿದ್ದಾವೆ ಇವು ನೀವು ಗಮನಿಸಬೇಕು. ಇವು 4 100% ಮ್ಯಾಚಿಂಗ್ ಇರಬೇಕು. ಅಂಥ ಎಂಟ್ರಿಗಳು ಮಾತ್ರ ಡಿ ಎಸ್ ಸಿ ಎಂಟ್ರಿಗೆ ಬರ್ತವೆ. ಈ ಡಿ ಎಸ್ ಸಿ ಅನ್ನೋದು ಡಿ ಎಸ್ ಸಿ ಅಥವಾ ಪಿ ಎಸ್ ಸಿ ಸೃಷ್ಟಿಯಾಗೋಕ್ಕೆ ಏನು ಕಾರಣಗಳನ್ನೊಂದು ನೋಡ್ಕೊಂಬರೋಣ. ಇವಾಗ ಮೊದಲನೇ ಕಾರಣ, ಒಬ್ಬ ಮತದಾರ ಬರ್ತಾನೆ ನಿಮ್ಮ ಹತ್ರ, ಏನೋ ಫೋಟೋ ಬದಲಾವಣೆಗೆ ಅಥವಾ ಏನಾದರೂ ಕರೆಕ್ಷನ್ಗೆ ಅಂತ ಬರ್ತಾನೆ. ಅಂಥ ಟೈಮಲ್ಲಿ ಬಿ ಎಲ್ ಒಗಳು ಏನು ಮಾಡಿರ್ತಾರೆ ಅಂದರೆ ಫಾರಮ್ 6 ಜನ್ರೇಟ್ ಮಾಡಿಬಿಟ್ಟಿರ್ತಾರೆ. ಫಾರಮ್ 8 ಜನ್ರೇಟ್ ಮಾಡೋ ಬದಲು ಫಾರಮ್ 6 ಜನ್ರೇಟ್ ಆದಾಗ ಆವಾಗ ಒಂದು ಡುಪ್ಲಿಕೇಟ್ ಇನ್ನೊಂದು ವೋಟರ್ ಐ ಡಿ ಕ್ರಿಯೇಟ್ ಆಗುತ್ತೆ. ಅಂಥ ಟೈಮಲ್ಲಿ ಆ 4 ಎಂಟ್ರಿಗಳು ಸೇಮ್ ಬರ್ತವೆ. ಆ ಟೈಮಲ್ಲಿ ಈ ಡಿ ಎಸ್ ಸಿ ಅನ್ನೋದು ಕ್ರಿಯೇಟ್ ಆಗುತ್ತೆ. ಅಥವಾ ಅವನು ಏನಾದರೂ ಒಂದು ಇನಿಷಿಯಲ್ ಚೇಂಜ್ ಮಾಡಿದ್ರೆ ಅದು ಪಿ ಎಸ್ ಸಿಗೆ ಬರುತ್ತೆ. ಅದು ಮುಂದೆ ತಿಳಿಸ್ಕೊಡ್ತೀನಿ ನಿಮಗೆ. ನೆಕ್ಸ್ಟು 2ನೇ ಕಾರಣ, ಒಬ್ಬ ಮತದಾರ ಒಂದು ಊರಿನಿಂದ ಇನ್ನೊಂದು ಊರಿಗೆ ಬಂದಾಗ ಅವನ ಮೂಲ ಊರಿನಲ್ಲಿ ಈಗಾಗಲೇ ಒಂದು ವೋಟರ್ ಐ ಡಿ ಮಾಡಿಸಿರ್ತಾನೆ. ಆಮೇಲೆ ಅಲ್ಲಿ ಡಿಲೀಟ್ ಮಾಡಿಸೋದಿಲ್ಲ ಅವನು. ನೆಕ್ಸ್ಟು ಇನ್ನೊಂದು ಬೇರೆ ಊರಿಗೆ ಕೆಲಸಕ್ಕೆ ಏನೋ ವರ್ಕಿಗೆ ಅಂತ ಬರ್ತಾನೆ. ಅಲ್ಲೇ ಸೆಟ್ಲಾಗಿ ಅಲ್ಲಿ ಬಿ ಎಲ್ ಒ ಹತ್ರ ಇನ್ನೊಂದು ವೋಟರ್ ಐ ಡಿ ಮಾಡಿಸ್ತಾನೆ. ಅಂಥ ಟೈಮಲ್ಲಿ ಅಲ್ಲಿಯೂ ಕೂಡ ಡಿ ಎಸ್ ಸಿ ಅಥವಾ ಪಿ ಎಸ್ ಸಿ ಅನ್ನೋದು ಸೃಷ್ಟಿಯಾಗೋಕ್ಕೆ ಚಾನ್ಸ್ ಇರುತ್ತೆ. ಆಮೇಲೆ ಮೇಜರ್ ವಿಷಯಗಳಲ್ಲಿ ಅಂದರೆ ಈ ಲೇಡೀಸ್ ಏನು ಮದುವೆಯಾಗಿ ಬರ್ತಾರೆ, ಮದುವೆಯಾಗಿ ಬಂದಂಥ ಟೈಮಲ್ಲಿ ಅವರು ಗಂಡನ ಮನೆಯಲ್ಲಿ ಈಗಾಗಲೇ ವೋಟರ್ ಐ ಡಿ, ತವ್ರ ಮನೆಯಲ್ಲಿ ಈಗಾಗಲೇ ವೋಟರ್ ಐ ಡಿ ಮಾಡಿಸಿರ್ತಾರೆ. ಆಮೇಲೆ ಗಂಡನ ಮನೆಗೆ ಬಂದಾಗ ಅಲ್ಲಿಯೂ ಕೂಡ ಅಲ್ಲಿ ತವ್ರ ಮನೆ ವೋಟರ್ ಐ ಡಿ ಡಿಲೀಟ್ ಮಾಡಿಸದೆ ಹೊಸದಾಗಿ ಸುಮಾರು ಜನ ಕ್ರಿಯೇಟ್ ಮಾಡ್ಕೊಂಡ್ಬಿಡ್ತಾರೆ ಇಲ್ಲಿ ಗಂಡನ ಮನೆಯಲ್ಲಿ ವೋಟರ್ ಐ ಡಿ. ಅಂಥ ಟೈಮಲ್ಲಿ ಈ ಡಿ ಎಸ್ ಸಿ ಪಿ ಎಸ್ ಸಿ ಅನ್ನೋದು ಸೃಷ್ಟಿಯಾಗುತ್ತೆ. ನೀವು ಡಿ ಎಸ್ ಸಿ ಪರಿಶೀಲನೆ ಮಾಡಬೇಕಂದ್ರೆ 2 ಸನ್ನಿವೇಶಗಳು ಬರ್ಬೋದು ನಿಮಗೆ. 1ನೇ ಸನ್ನಿವೇಶ ಅಂದರೆ ನಿಮ್ಮ ಮತದಾರ ಪಟ್ಟಿಯಲ್ಲಿ ಒಂದೇ ಹೆಸರಿನ 2 ಅಥವಾ ಹೆಚ್ಚಿನ ವ್ಯಕ್ತಿಗಳು ಇರ್ತಾರೆ. ಅವ್ರ ಹೆಸರು, ತಂದೆ ಹೆಸರು, ಗಂಡನ ಹೆಸರು, ಲಿಂಗ ಒಂದೇ ಸೇಮ್ ಇರುತ್ತೆ, 4 ಮ್ಯಾಚಿಂಗ್ ಇರುತ್ತೆ. ಫೋಟೋ ಕೂಡ ಸೇಮ್ ಇರುತ್ತೆ, ಅಂದರೆ ಅವನದೇ ಡುಪ್ಲಿಕೇಟ್ ಎಂಟ್ರಿ ಆಗಿರುತ್ತೆ. ಅಂಥ ಟೈಮಲ್ಲಿ ಅದನ್ನು ಏನು ಮತದಾರ ಇರ್ತಾನೆ ಅವನಿಗೆ ಕರೆಸಿ ಅವನದೊಂದು ಡಿ ಎಸ್ ಸಿ ಫಾರಮಿಗೆ ಸೈನ್ ಹಾಕ್ಸ್ಕೊಂಡು ಅವನು ಯಾವುದು ಉಳಿಸಿ ಅಂತಾನೆ ಆ ಒಂದು ಎಂಟ್ರಿನ ಉಳಿಸಿ ಇನ್ನು ಡುಪ್ಲಿಕೇಟ್ ಎಂಟ್ರಿ ಆಗಿರೋದನ್ನು ಡಿಲೀಟ್ ಮಾಡಬೇಕಾಗುತ್ತೆ. ಇನ್ನು 2ನೇ ಸನ್ನಿವೇಶ, ಒಂದು ಊರಲ್ಲಿ 2 ಸೇಮ್ ವ್ಯಕ್ತಿಗಳು ಇರ್ತಾರೆ, ಸೇಮ್ ವಯಸ್ಸಿನವರು ಇರ್ತಾರೆ. ಅಂದರೆ ಅವ್ರ ಹೆಸರು, ಅವ್ರ ತಂದೆ ಹೆಸರು, ಅವ್ರ ಲಿಂಗ, ವಯಸ್ಸು ಏನೂ ಚೇಂಜ್ ಇರೋಲ್ಲ. ಇಬ್ಬರದು ಸೇಮ್ ವಯಸ್ಸು ಎಲ್ಲ ಒಂದೇ ಮ್ಯಾಚಿಂಗ್ ಇರುತ್ತೆ. ಆದರೆ ಆ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ, ಅವ್ರ ಫೋಟೋಗಳು ಬೇರೆ ಬೇರೆ ಇರ್ತವೆ. ಅಂಥ ಟೈಮಲ್ಲಿ ಅವೆರಡೂ ಬೇರೆ ಬೇರೆ ವ್ಯಕ್ತಿಗಳು ಅಂತ ನೀವು ರಿಪೋರ್ಟ್ ಕೊಡಬೇಕಾಗುತ್ತೆ. ಇದರಲ್ಲಿ ನೀವು ಯಾವುದೋ ಅವೆರಡೂ ಡಿಲೀಟ್ ಮಾಡೋಂಗಿಲ್ಲ. ಅಂದರೆ ವ್ಯಕ್ತಿಗಳು ಬೇರೆ ಬೇರೆ ಇರ್ತಾರೆ, ಅವರು ಅಲ್ಲಿ ಫೋಟೋ ಕೂಡ ಬೇರೆ ಬೇರೆ ಇರ್ತವೆ ಅಂತ ನೋಡಿಕೊಂಡು ಆ ಥರ ರಿಪೋರ್ಟ್ ಕೊಡಬೇಕಾಗುತ್ತೆ. ನೀವು ಡಿ ಎಸ್ ಸಿ ನಿಮಗೆ ಫಾರಮ್ ಡಿ ಎಸ್ ಸಿ ಪಿ ಎಸ್ ಸಿ ಫಾರಮ್ ಕೊಟ್ಟಿರ್ತಾರೆ. ಅಂಥ ಟೈಮಲ್ಲಿ 3 ಟೈಪಲ್ಲಿ ನೀವು ವೆರಿಫಿಕೇಷನ್ ನೋಡ್ಬೋದು. ಮೊದಲನೇದು ಡಿ ಎಸ್ ಸಿ ವಿತಿನ್ ಪಾರ್ಟ್, ಅಂದರೆ ಒಂದೇ ಪಾರ್ಟ್, ನಿಮ್ಮ ಪಾರ್ಟಲ್ಲೇ
ಡಬಲ್ ಎಂಟ್ರಿ ಇರುತ್ತೆ ಆ ವ್ಯಕ್ತಿದು. ಡಬಲ್ ಎಂಟ್ರಿ ಇದ್ದಾಗ ಅದು ಡಿ ಎಸ್ ಸಿ ವಿತಿನ್ ಪಾರ್ಟ್ ಅಂತ ಎಂಟ್ರಿ ಆಗುತ್ತೆ. ಇನ್ನು ಡಿ ಎಸ್ ಸಿ ಅಕ್ರಾಸ್ ಪಾರ್ಟ್ ಅಂದರೆ ನಿಮ್ಮ ಭಾಗದ ಸಂಖ್ಯೆಯಿಂದ ಹೊರಗೆ, ವಿಧಾನಸಭಾ ಕ್ಷೇತ್ರದಿಂದ ಒಳಗೆ ಅಂತ. ಅಂದರೆ ನಿಮ್ಮ ತಾಲೂಕಿನ ಒಳಗಡೆ ನಿಮ್ಮ ಭಾಗ ಕ್ಷೇತ್ರದ ನಿಮ್ಮ ಪಾರ್ಟಲ್ಲಿ ಒಂದು ಎಂಟ್ರಿ ಇರುತ್ತೆ, ಇನ್ನೊಂದು ತಾಲೂಕಿನ ಬೇರೆ ಯಾವುದಾದ್ರು ಗ್ರಾಮದಲ್ಲಿ ಇನ್ನೊಂದು ಎಂಟ್ರಿ ಇರುತ್ತೆ ಒಂದು. ಅಂಥದ್ದು ಡಿ ಎಸ್ ಸಿ ಅಕ್ರಾಸ್ ಪಾರ್ಟ್ ಅಂತ ಬರುತ್ತೆ. ಇನ್ನು ಮೂರನೇದು ಡಿ ಎಸ್ ಸಿ ಅಕ್ರಾಸ್ ಎ ಸಿ ಅಂದರೆ ಒಂದು ಎಂಟ್ರಿ ನಿಮ್ಮ ಪಾರ್ಟಲ್ಲಿರುತ್ತೆ, ಇನ್ನು ಉಳಿದ ಎಂಟ್ರಿಗಳು ಏನಿರ್ತವೆ ತಾಲೂಕಿನ ಹೊರಗಡೆ. ಅಕ್ರಾಸ್ ಎ ಸಿ ಅಂದರೆ ವಿಧಾನಸಭಾ ಕ್ಷೇತ್ರ ಏನಿರುತ್ತೆ ಆ ವಿಧಾನಸಭಾ ಕ್ಷೇತ್ರದಿಂದ ಹೊರಗೆ ಅಥವಾ ಬೇರೆ ಜಿಲ್ಲೆಗಳಲ್ಲಿ ಇರ್ಬೋದು ಒಂದು ಎಂಟ್ರಿ. ಆ ಥರ ವೋಟರ್ ಐ ಡಿ ಬೇರೆ ಜಿಲ್ಲೆಯಲ್ಲಿ ಕ್ರಿಯೇಟ್ ಮಾಡ್ಕೊಂಡಿದ್ದ ಅಂದರೆ ಅದು ನಮಗೆ ಡಿ ಎಸ್ ಸಿ ಅಕ್ರಾಸ್ ಎ ಸಿ ಅಂತ ಕನ್ಸಿಡರ್ ಆಗುತ್ತೆ. ಇಷ್ಟು ಡಿ ಎಸ್ ಸಿ ಇತ್ತು. ಇವಾಗ ಪಿ ಎಸ್ ಸಿ ನೋಡ್ಕೊಂಬರೋಣ. ಪಿ ಎಸ್ ಸಿ ಅಂದರೆ ಫೋಟೋ ಸಿಮಿಲರ್ ಎಂಟ್ರೀಸ್ ಅಂತ. ಇದರಲ್ಲಿ ಫೋಟೋಗಳು ಸಿಮಿಲರ್ ಅಂದರೆ ಫೋಟೋಗಳು ಒಂದೇ ಹೋಲಿಕೆ ಇರುವಂಥ ಫೋಟೋಗಳು ಎಂಟ್ರಿ ಬಂದಿರ್ತವೆ. ನೀವು ನೋಡ್ಬೋದು ಅಲ್ಲಿ ಡಿ ಎಸ್ ಸಿಲಿ ಅಲ್ಲೂ ಬಂದಿರ್ತವೆ. ಅಲ್ಲಿ ಅಂದರೆ ಅಲ್ಲಿ ಹೇಳಿದ್ನಲ್ಲ ಮೇನು ಮತದಾರನ ಹೆಸರು, ಗಂಡನ ಹೆಸರು ಅಥವಾ ತಂದೆ ಹೆಸರು, ಲಿಂಗ, ವಯಸ್ಸು ಅಲ್ಲಿ ಸೇಮ್ ಇರುತ್ತೆ. ಈ ಪಿ ಎಸ್ ಸಿ ವಿಷಯದಲ್ಲಿ ಏನಿರುತ್ತೆ ಇವೆಲ್ಲ ಡಿಫ್ರೆಂಟ್ ಇರ್ತವೆ. ಅಂದರೆ ಅಲ್ಲಿ ಒಂದು ಇನಿಷಿಯಲ್ ಚೇಂಜ್ ಮಾಡಿದ್ರೂ ಅದು ಡಿ ಎಸ್ ಸಿಗೆ ಬರೋಲ್ಲ. ಡಿ ಎಸ್ ಸಿಲಿ 4 ಸೇಮ್ 100% ಮ್ಯಾಚಿಂಗ್ ಇದ್ದರೆ ಮಾತ್ರ ಡಿ ಎಸ್ ಸಿಗೆ ಬರುತ್ತೆ. ಅದರಲ್ಲಿ ಯಾವುದಾದ್ರೂ ಒಂದು ಹೆಸರು ಇವಾಗ ಕಲ್ಲಪ್ಪ ಬಿನ್ ಮಲ್ಲಪ್ಪ ಅಂತ ಇರುತ್ತೆ, ಅದು ಕಲ್ಲಪ್ಪ ಕೆ ಬಿನ್ ಮಲ್ಲಪ್ಪ ಅಂತ ಮಾಡಿಸ್ಕೊಂಡಿರ್ತಾನೆ ಅವನು. ಏನಾದರೂ ಒಂದು ಇನಿಷಿಯಲ್ ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡಿದ್ರೆ, ವಯಸ್ಸು ಇವಾಗ 30 ಇರೋದು 40 ಮಾಡ್ಕೊಂಡಿರ್ತಾನೆ. ಈ ಥರ ಏನಾದರೂ ಒಂದು ಹೆಚ್ಚು ಕಡಿಮೆ ಮಾಡ್ಕೊಂಡಾಗ ಸೇಮ್ ಫೋಟೋ ಇರ್ತವೆ, ಆ ವ್ಯಕ್ತಿದೇ ಡಬಲ್ ಎಂಟ್ರಿ ಇರ್ತವೆ. ಅಂಥ ಎಂಟ್ರಿಗಳು ಈ ಪಿ ಎಸ್ ಸಿಗೆ ಬರ್ತವೆ. ನೀವು ನೋಡಿಕೊಂಡು ಆ ವ್ಯಕ್ತಿಗೆ ಕರೆಸಿ ಒಂದು ಯಾವ್ದು ಎಂಟ್ರಿ ಕರೆಕ್ಟ್ ಇರುತ್ತೆ ಆ ಫಾರಮಿಗೆ ಸೈನ್ ಹಾಕ್ಸ್ಕೊಂಡು ಇನ್ನೊಂದನ್ನು ಡಿಲೀಟ್ಗೆ ಕೊಡ್ಬೋದು. ಈ ಪಿ ಎಸ್ ಸಿ ಯಾವ ರೀತಿ ಎಂಟ್ರಿ ಬರ್ಬೋದು ಅನ್ನೋದಕ್ಕೆ ಒಂದು 2 ಉದಾಹರಣೆ ಹೇಳ್ತೀನಿ ನಿಮಗೆ. ಇವಾಗ ಹೆಣ್ಮಕ್ಳು ನೋಡ್ಬೋದು, ಮದುವೆಯಾಗಿ ಗಂಡನ ಮನೆಗೆ ಬಂದಾಗ ಗಂಡನ ಮನೆಯಲ್ಲಿ ಆ ವೋಟ್ರ್ ಐ ಡಿಯಲ್ಲಿ ಗಂಡನ ಹೆಸರು ಸೇರಿಸ್ಬಿಟ್ಟಿರ್ತಾರೆ. ಅವ್ರದ್ದು ವೋಟ್ರ್ ಐ ಡಿ ತವ್ರ ಮನೇಲಿ ಒಂದು ಮಾಡಿಸ್ಕೊಂಡಿರ್ತಾರೆ. ತವ್ರ ಮನೇಲಿ ಏನಿರುತ್ತೆ ತಂದೆ ಹೆಸರು ಇರುತ್ತೆ ವೋಟ್ರ್ ಐ ಡಿಲಿ. ಅಂಥ ಟೈಮಲ್ಲಿ ಅವು ಡೂಪ್ಲಿಕೇಟ್ ಎಂಟ್ರಿ ಆದಾಗ ಅದು ಆಟೋಮೆಟಿಕ್ ಇದು ಪಿ ಎಸ್ ಸಿಗೆ ಬರುತ್ತೆ, ಫೋಟೋ ಸಿಮಿಲರ್ ಎಂಟ್ರಿಗೆ ಬರುತ್ತೆ. ಅಂದರೆ ಅವ್ರದ್ದು ಅಲ್ಲಿ ರಿಲೇಷನ್ ನೇಮ್ ಎಲ್ಲ ಮಿಸ್ ಮ್ಯಾಚ್ ಇರೋದ್ರಿಂದ ಅದು ಡಿ ಎಸ್ ಸಿಗೆ ಬರೋಲ್ಲ, ಅಲ್ಲಿಗೆ ಪಿ ಎಸ್ ಸಿಗೆ ಬಂದು ಕೂತ್ಕೊಳ್ಳುತ್ತೆ. ಅವಾಗ ನೀವು ಯಾವುದು ಕರೆಕ್ಟ್ ಇರುತ್ತೆ ಅದನ್ನು ಮತದಾರರಿಗೆ ಕರೆಸಿ ಅವ್ರ ಸೈನ್ ತೊಗೊಂಡು ನೀವು ಶಿಫಾರಸು ಮಾಡಬೇಕಾಗುತ್ತೆ ಡಿಲೀಟಿಗೆ. ಇದು ಡೂಪ್ಲಿಕೇಟ್ ಎಂಟ್ರಿ ಅಂತ. ನೆಕ್ಸ್ಟು ಇನ್ನೊಂದು ಸನ್ನಿವೇಶ ನೋಡ್ಬೋದು, ನೀವು ಇನ್ನೊಂದು ಉದಾಹರಣೆ ನೋಡ್ಬೋದು. ಒಬ್ಬ ವ್ಯಕ್ತಿ ಏನಾದರೂ ಕರೆಕ್ಷನ್ ಮಾಡಿಸಿರ್ತಾನೆ. ಈಗ ಅವನ ಹೆಸರು ಆವಾಗಲೇ ಒಂದು ಉದಾಹರಣೆ ಹೇಳಿದ್ನಲ್ಲ ನಿಮಗೆ, ಮಲ್ಲಪ್ಪ ಬಿನ್ ಕಲ್ಲಪ್ಪ ಅಂತ. ಮಲ್ಲಪ್ಪ ಕೆ ಬಿನ್ ಕಲ್ಲಪ್ಪ, ಅಥವಾ ಅವನ ವಯಸ್ಸು 39 ಇರೋದು 40 ಮಾಡ್ಕೊಂಡ, ಅಥವಾ ಏನಾದರೂ ಒಂದು ಚೇಂಜಸ್ ಮಾಡ್ದ ಅಂದರೆ ಅದು ಫೋಟೋ ಸೇಮ್ ಇರುತ್ತೆ, ಇಲ್ಲಿ ಹೆಸರು ಮಾತ್ರ ಏನಾದರೂ ತಿದ್ದುಪಡಿ ಮಾಡ್ಕೊಂಡಿರ್ತಾನೆ. ಅಂಥ ಟೈಮಲ್ಲಿ ಅದನ್ನು ಕೂಡ ಈ ಪಿ ಎಸ್ ಸಿಗೆ ಬರ್ಬೋದು. ಒಟ್ಟಾರೆಯಾಗಿ ಹೇಳೋದಾದರೆ ಸಂಬಂಧಿಕರ ಹೆಸರು, ಆ ಮತದಾರನ ಹೆಸರು, ಸಂಬಂಧಿಕರ ಹೆಸರು, ಅವನ ವಯಸ್ಸು, ಲಿಂಗ, ಈ 4 ಏನು ಪಾಯಿಂಟ್ ಇದ್ದಾವೆ ಇವು 100% ಮ್ಯಾಚಿಂಗ್ ಇದ್ದು ಫೋಟೋ ಸೇಮ್ ಇರ್ಬೋದು ಅಥವಾ ಬೇರೆ ಬೇರೆ ಇರ್ಬೋದು. ಅಂಥ ಎಂಟ್ರಿಗಳು ಏನು ಮಾಡ್ತವೆ ಡಿ ಎಸ್ ಸಿಗೆ ಬರ್ತವೆ. ಇವಾಗ ಮತದಾರನ ಹೆಸರು, ಸಂಬಂಧಿಕರ ಹೆಸರು, ವಯಸ್ಸು, ಲಿಂಗ ಸಂಪೂರ್ಣ ಬೇರೆ ಬೇರೆ ಇರ್ಬೋದು, ಅಥವಾ ಅಲ್ಪ ಸ್ವಲ್ಪ ಏನಾದರೂ ಇನಿಷಿಯಲ್ ಚೇಂಜ್ ಇರ್ಬೋದು. ಒಂದು ವಯಸ್ಸು 30 ಬದಲು 31 ಇರ್ಬೋದು. ಈ ಥರ ಏನಾದರೂ ಅಲ್ಪ ಸ್ವಲ್ಪ ಕರೆಕ್ಷನ್ ಇದ್ದು ಫೋಟೋಗಳು ಒಂದೇ ಹೋಲಿಕೆ ಇದ್ದರೆ ಅದು ಪಿ ಎಸ್ ಸಿಗೆ ಬರ್ತವೆ. ನಮ್ಮ ಬಿ ಎಲ್ ಅವರವರಿಗೆ ಹಾಗೂ ಬಿ ಎಲ್ ಒ ಸೂಪರ್ವೈಸರ್ ಅವರಿಗೆ ಹೆಲ್ಪ್ ಆಗಲಿ ಅನ್ನೋ ಉದ್ದೇಶದಿಂದ ಈ ಒಂದು ಸಂಪೂರ್ಣ ಪೀಠಿಕೆಯನ್ನು ನಾನೇ ತಯಾರಿಸಿ ನಿಮ್ಮ ಮುಂದೆ ವಿಡಿಯೋ ಮಾಡಿ, ವಿಡಿಯೋದಲ್ಲಿ ನನಗೆ ಆದಷ್ಟು ನಿಮಗೆ ತಿಳಿಸೋಕ್ಕೆ ಪ್ರಯತ್ನ ಪಟ್ಟಿದ್ದೀನಿ. ಅರ್ಥ ಆಗಲಿಲ್ಲ ಅಂದರೆ ಇನ್ನೊಂದು ಸಲ ವಿಡಿಯೋ ನೋಡಿ ಅರ್ಥ ಮಾಡ್ಕೊಳ್ಳಿ. ಧನ್ಯವಾದಗಳು. ಈ ಥರ ಉಪಯುಕ್ತ ವಿಷಯಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಬೋದು. ಧನ್ಯವಾದಗಳು.